ಬೆಳಗ್ಗೆ ಒಂದು 7ರಿಂದ 8 ಗಂಟೆ ಚೆನ್ನಾಗಿ ಸೊಂಟ ಕಟ್ಟಿ ಮೈ ಬಗ್ಸಿ ಚೆನ್ನಾಗಿ ಶ್ರಮ ವಹಿಸಿ ಕೆಲಸ ಮಾಡಿ ರಾತ್ರಿ ಒಳ್ಳೆ ನಿದ್ದೆ ಬಂದಾಗ ಆ ನಿದ್ರೆ ಕ್ವಾಲಿಟಿನೇ ಬೇರೆ. ಏನು ಕೆಲಸ ಮಾಡದೆ ಹೊಟ್ಟೆ ತುಂಬಾ ತಿಂದು ಮೈ ಭಾರ ಆಗಿ ಹೊಟ್ಟೆ ಭಾರ ಆಗಿ ಏಳಕ್ಕಾಗದೆ ಸುಸ್ತಾಗಿ ಮಲ್ಕೊಳ್ಳೋದೇ ಬೇರೆ. ಕಾಯಿಲೆ ಬಂದಾಗ ನೋವಿಗೆ ನರಳಿ ನಿದ್ದೆ ಮಾತ್ರೆ ತಗೊಂಡು ಮಲ್ಕೊಳ್ಳೋದೇ ಬೇರೆ. ಈ ತರ ಎಷ್ಟೋ ನಿದ್ರೆಗಳಿದೆ. ರಾತ್ರಿ ಮಲ್ಕೊಳ್ಳುವಾಗ ಪ್ರಾರ್ಥನೆ ಮಾಡಿ ಒಳ್ಳೆ ಅಫರ್ಮೇಷನ್ ತಗೊಂಡು ಮಲ್ಕೊಂಡಾಗ ಅವಾಗ ಬರೋ ನಿದ್ರೆನೇ ಬೇರೆ. ಒಂದು ನಿದ್ರೆನಲ್ಲಿ ನಮಗೆ ಭವಿಷ್ಯ ಸೃಷ್ಟಿಯಾಗತ್ತೆ. ಮನಸ್ಸು ಚೆನ್ನಾಗಿದ್ದಾಗ, ತಿಳಿಯಾಗಿದ್ದಾಗ. ಚೆನ್ನಾಗಿ ಹೊಟ್ಟೆಗೆ ತಿಂದು ಮಲಗಿದ್ರೆ ಕೆಟ್ಟ ಕನಸುಗಳು ಬೀಳುತ್ತೆ. ಹೀಗೆ ಆ ನಿದ್ದೆಯ ಪರಿಣಾಮನೂ ನಮ್ಮ ಮೇಲೆ ಬೇರೆ ಬೇರೆ ಆಗತ್ತೆ. ಎದ್ದಾಗ ಕೂಡ ಅದರ ಪರಿಣಾಮದಲ್ಲೇ ಹೇಳ್ತೀವಿ. ಆ ದಿವಸ ಎಲ್ಲ ಹಾಳಾಗತ್ತೆ. ನಾವು ಯಾವ ರೀತಿ ನಿದ್ದೆ ಮಾಡಿದ್ವಿ, ದಟ್ ಕ್ವಾಲಿಟಿ ಆಫ್ ಸ್ಲೀಪ್ ಈಸ್ ವೆರಿ ಇಂಪಾರ್ಟೆಂಟ್. ಹೌ ಯು ಗೋ ಟು ಸ್ಲೀಪ್, ಯಾವ ಸ್ಥಿತಿನಲ್ಲಿ ನಿದ್ದೆ ಮಾಡಿದ್ರಿ ಅಂತ. ನಾವು ನಿದ್ದೆ ಮಾಡಕ್ ಮುಂಚೆ ಹೊಟ್ಟೆ ಸ್ವಲ್ಪ ಖಾಲಿ ಇದ್ದು ಒಳ್ಳೆ ಮನಸ್ಥಿತಿಯಿಂದ ಮಲ್ಕೊಂಡು ಒಳ್ಳೆ ನಿದ್ದೆ ಬಂದಾಗ ಯೂನಿವರ್ಸ್ನಲ್ಲಿರೋ ಎಲ್ಲ ಎನರ್ಜಿ ನಮ್ಮ ಒಳಗೆ ಎಳ್ಕೊಳ್ಳುತ್ತೆ. ಒಳ್ಳೆ ಸಬ್ಕಾನ್ಷಿಯಸ್ ಮೈಂಡು ತುಂಬಾ ಚೆನ್ನಾಗಿ ಅಫರ್ಮೇಷನ್ಸ್ನ ಅದು ಚೆನ್ನಾಗಿ ರಿವೈರ್ ಮಾಡುತ್ತೆ, ರೀಸೆಟ್ ಮಾಡುತ್ತೆ ಮೈಂಡ್ನ ನಾಳೆಗೆ.